ಕೆಲವು ವಿಷಯಗಳನ್ನ ಹೇಳ್ಕೊಳಕ್ಕೆ ನನಗೆ ಅಂತ ಯಾರೂ ಇಲ್ಲ. ಕೆಲವು ವಿಷಯ ಕೆಲವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಆದ್ರೆ ನೀವ್ ನನ್ನ ಹತ್ರ ಹೇಳ್ಕೊಬೋದಲ್ವಾ? ನಿಮ್ ಹತ್ರ ಹೇಗೆ ಹೇಳ್ಕೊಳ್ಳೋದು ಹೇಳಿ? ನಿಮಗ್ ಸುಮ್ಮನೆ ತೊಂದರೆ ಆಗುತ್ತೆ. ಜೀವನದಲ್ಲಿ ಸಂಕೋಚ ಇರಬೇಕು, ಸಂಕೋಚನೆ ಜೀವನ ಆಗ್ಬಾರ್ದು ಬಾಸು. ಹೇಳಿ ಬಾಸ್, ಕೇಳುವ. ನೀವ್ ನನಗೆ ಎಷ್ಟು ದೊಡ್ಡ ಸಹಾಯ ಮಾಡಿದಿರಾ. ನಾವಿಬ್ರು ಜೋಡೆತ್ತಿದ್ದಂಗೆ, ನೀವು ಹೇಳುವಂತರಾಗಿ ನಾವು ಕೇಳುವಂತವರಾಗ್ತೀವಿ ಬಾಸು. ಅವ್ರ ಮೇಲೆ ಫೀಲಿಂಗ್ಸ್ ಬಂದಿದೆ ಅಂತ ಅನ್ಸುತ್ತೆ. ಓಹೋ, ಅವ್ರದ್ದು ತುಂಬಾ ಒಳ್ಳೆ ವ್ಯಕ್ತಿತ್ವ, ಅವ್ರ ಮೇಲೆ ಅಪಾರವಾದ ಗೌರವ ಇದೆ. ಅವ್ರಿಗೂ ನನ್ನ ಮೇಲೆ ಗೌರವ ಇದೆ. ಆಕ್ಚುಲಿ ಅವ್ರ ಮಾವ ನನ್ನ ಹತ್ರ ನೇರವಾಗಿ ಬಂದು ಕೇಳಿದ್ರು, ಮದುವೆ ಮಾಡ್ಕೋತೀರಾ ಅಂತ. ನನಗ ಆ ಮೊಮೆಂಟಲ್ಲಿ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ದೇವ್ರು ಕಣ್ಬಿಡೋ ಹೊತ್ತಲ್ಲಿ ಎದುರುಗಿರೋ ಭಕ್ತ ಕಣ್ಣು ಮುಚ್ಚದ ಅನ್ನೋ ತರ ಆಗುತ್ತೆ. ಈಗ್ಲೂ ನಿಮ್ ಪ್ರೀತಿನ ಹೇಳ್ಕೊಂಡಿಲ್ಲ ಅಂದ್ರೆ ಹೆಂಗೆ ಬಾಸು? ಸಾಮಾನ್ಯವಾಗಿ ಎಲ್ಲಾ ಲವ್ ಸ್ಟೋರಿಯಲ್ಲಿ ಹುಡುಗಿ ಮನೆಯವರೇ ವಿಲನ್ನು. ಅಪರೂಪಕ್ಕೆ ನಿಮ್ಗೆ ಹುಡುಗಿ ಮನೆಯವರೇ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಮಯ ಬಾಸು, ಹೋಗಿ ನಿಮ್ ಹುಡುಗಿಗ್ ಪ್ರಪೋಸ್ ಮಾಡಿ.